ಹೇಗೆ ಹರಿಯುವ ವಿದ್ಯುತ್ ಒಂದೇನೋ ಎಲ್ಲರ ಒಳಗಿರುವ ಭಗವಂತನಲ್ಲಿ ಮಾತ್ರ ಯಾವ ವ್ಯತ್ಯಾಸ ಇಲ್ಲ. ಎಲ್ಲರ ಒಳಗೆ ಭಗವಂತ ಏನಿದ್ದಾನೆ, ಆ ಮೇಲೆ ಕಾಣುವಂತಹ ಜೀವರಲ್ಲಿ ಬ್ರಾಹ್ಮಣ, ಗೋವು, ಚಂಡಾಲ ಇವರೇ ಮೊದಲಾದವುಗಳಲ್ಲಿ ಗುಣದೋಷಗಳು ಬೇರೆ ಬೇರೆ ರೀತಿ ಇದ್ದರೂ ಕೂಡ ಅವರ ಒಳಗಿರುವ ಭಗವಂತ ಮಾತ್ರ ದೋಷರಹಿತನಾಗಿ ಕಾಣುತ್ತಾನೆ. ವ್ಯಕ್ತಿಯ ಕಾಣುವ ದೋಷಗಳು, ಒಳಗಿರುವ ಶಕ್ತಿ ಭಗವಂತನಲ್ಲಿ ಆ ದೋಷ ಇಲ್ಲ. ನಮ್ಮಲ್ಲಿ ದೋಷ ಇದೆ, ಒಳಗಿರುವ ಭಗವಂತನಲ್ಲಿ ಮಾತ್ರ ಆ ಯಾವ ದೋಷ ಇಲ್ಲ. ದೋಷದಿಂದ ಕೂಡಿದಂತಹ ಎಲ್ಲರ ಒಳಗೆ ನಿರ್ದುಷ್ಟನಾದ, ನಿರ್ದೋಷನಾದ, ಗುಣಪೂರ್ಣನಾದ ಭಗವಂತನನ್ನೇ ಕಾಣುತ್ತಾರೆ ಜ್ಞಾನಿಗಳಾದವರು. ಇಂತಹ ಬ್ರಹ್ಮಜ್ಞಾನಿಯಾದವ ಅವನು ಭಗವಂತನನ್ನು ಎಲ್ಲ ಕಡೆ ಕಂಡವ.